ಹಿರಿಯರ ಅಪ್ಪಣೆ ಮೇರೆಗೆ ದೊಂಕನಾಡದ ದೈಗೊಂಡ ಗೌಡ ಅವನ ಊರ ಉಪ್ಪಿನ ಬೆಟಗೇರಿ ಗದಗ ಜಿಲ್ಲಾ ಬಳ್ಳಾರಿ ನಾಡಿನೊಳಗ ಸದರಗಿರಿ ಪಟ್ಟಣ ಅಂತೇಳಿ ಒಂದು ಪಟ್ಟಣಿತ್ತು ಸದರಗಿರಿ ಪಟ್ಟಣದವರು ಕ್ವಾನೂರು ಕರಿದೇವರಿಗೆ ಪರಿಸ್ಥಿತಿ ತಗೊಂಡ್ರೆ ಎತ್ತ ಬಂಡಿ ಕೊಲಗ ಇಟ್ಕೊಂಡು ಕ್ವಾನೂರು ಕರಿದೇವರಿಗೆ ಬರ್ತಿದ್ರು. ಹೌದು, ಬರುವಂತ ಪ್ರಸಂಗದೊಳಗ ಬೆಟ್ಟಗೇರಿ ಗ್ರಾಮದ ದೈಗೊಂಡ ಗೌಡನ ಮಾನ್ಯದ ಹೊಲಕ್ಕ ಬಾವಿತ್ತು. ಬಾವಿ ಮ್ಯಾಲ ಪರಿಸಿ ಕೊಲ್ಲ ಹರಿದು ಮುಂಜಾನೆ 6 ತಾಸು ಹೊತ್ತಿರಿತ್ತು. ಎತ್ತ ಮೇಯ್ತೋದ ನೀರು ಕುಡಿಸಿ ಕಟ್ಟಿ ಬುತ್ತಿ ಬಿಚ್ಚಿ ಊಟ ಮಾಡ್ಬೇಕತ್ತಿದ್ರು. 1-2-3 ಮಂದಿ ಮಾನ್ಯದ ಹೊಲದಾಗ ಸ್ವಲ್ಪ ಬಾಯಿ ನೀರು ಹಾಯ್ತಿತ್ತು. ಅವಾಗ ಹೊಲದಾಗ ತಿರುಗಿ ನೋಡ್ಕೊಡದ ಹತ್ತರಿಕೆ ಪಲ್ಯ, ಮೆತ್ತಿ ಪಲ್ಯ, ಹಿಂಗ ಅನೇಕ ತರಕಾರಿ ಪಲ್ಯಗಳು ಹೊಂಟಾಗ ಊಟದ ಜೋಡಿ ಸ್ವಲ್ಪ ತಗೊಂಡು ಹೋಗೋಣ ತಿಳ್ಕೊಂಡು ಗದ್ರಿ, ಮೆತ್ತಿ ಪಲ್ಯ ಇಂಥದೆಲ್ಲ ಹತ್ತರಿಕೆ ಪಲ್ಯ ತಗೊಂಡು ಬಂದ ಬಾಯಿ ಮ್ಯಾಲ ಬುತ್ತಿ ಬಿಚ್ಚಿ ಊಟಕ್ಕೆ ಕೂತಿದ್ರು. ದೊಂಕನಾಡದ ದೈಗೊಂಡ ಗೌಡ ಮಾನ್ಯದ ಹೊಲ ನೋಡಾಕ ಬಂದ. ಹೊಲದಾಗ ತಿರುಗಾಡಿ ನೋಡಿ ಬಾವಿ ಮ್ಯಾಲ ಬಂದ. ಅವನು ಹೊಲದಾಗಿಂದ ಹರಿದಿರ್ತಕ್ಕಂಥದ ಹತ್ತರಿಕೆ ಪಲ್ಯ, ಮೆತ್ತಿ ಪಲ್ಯ, ಗಜ್ರಿ ಇಂಥದೆಲ್ಲ ನೋಡಿ ಯಾರಿಗೆ ಹೇಳಲಾರ್ದೆ ಕೇಳಲಾರ್ದ ಇಂಥದೆಲ್ಲ ತಗೊಂಡು ತಿನ್ನಾಕತ್ತೀರಿ ಮಕ್ಕಳ್ರ, ಈಗ ನಿಮ್ಮ ಅಪ್ಪನ ಹೊಲ ಏನಂತೇಳಿ ಅವ್ರು ಉಣ್ಣುವಂತ ಎಡಗಾಲಿಲಿ ಜಾಡಿಸಿ ಒದ್ದು ಬಿಟ್ಟ. ಎಡಗಾಲಿಲೆ ಜಾಡಿಸಿ ಒದ್ದು ಬಿಟ್ಟ. ದೈಗೊಂಡ ಗೌಡನ ಒಕ್ಕಲ ಮೊದಲು ಹೆಂಗಿತ್ತು ಅಂತ ಕೇಳಿದ್ರೆ 300 ಅಂಕನ ಮನಿ. 300 ಅಂಕನ ಮನೆ ಇತ್ತು. ಸಾವಿರಾರು ಆಳು ಮಕ್ಕಳು ಕೈಕಾಲು ಒತ್ತವರು 8 ಎತ್ತಿನ ಒಕ್ಕಲತಾನ. ಹಿಂಗ ಕಣ್ಣು ಮುಚ್ಚಿ ಕಣ್ಣು ತೆಗಿತಿದ್ದ ಗೌಡ. ಹೌದಾ, ಅವನ ಮಡದೆ ನೀಲಲೋಚನೆ ಮನಿ ಒಳಗ. ದೈಗೊಂಡ ಗೌಡ ಯಾವಾಗ ಉಣ್ಣುವಂತ ಬುತ್ತಿ ಎಡಗಾಲಿಲಿ ಒದ್ದು ವಾನೂರು ಕರೆ ದೇವರ ಕಣ್ಣು ತೆಗೆದು ನೋಡಿದ. ಜಡಿ ಜಾಡಿಸಿ ಗಂಗರಗನ್ನ ತಿರುವಿ ದೈಗೊಂಡ ಗೌಡನ ಮ್ಯಾಲ ಕಿಡಿಕಾರಿದ. ಹೌದಾ, ದೈಗೊಂಡ ಗೌಡಗೆ ಕಾಡಾಟ ಶುರುವಾಯ್ತು. ಹೌದಾ, 300 ಅಂಕನ ಮನೆ ದಿನ ಒಂದೊಂದು ಅಂಕನ ಬಿದ್ಕೊಂತ ಹೋಯ್ತು. 8 ಎತ್ತಿನ ಒಕ್ಕಲ್ತಾನೆಲ್ಲ ಹಾಳಾಯ್ತು. ಕುಂಟೆ ಕ್ವಾನ ಗೌಡನ ಪಾಲಿಗೆ ಬತ್ತು. ಹೌದಲ್ರಿಪ್ಪ, ನೀಲಲೋಚನೆಗೆ 7 ತ್ಯಾಪಿನ ಸೇರಿ ಬತ್ತು. ಮುಂಜಾನೆ ಉಂಡ್ರ ಸಂಜೆಗಿಲ್ಲ, ಸಂಜೆಗೆ ಉಂಡ್ರ ಮುಂಜಾನೆ ಇಲ್ಲ, ಬಾಯಾನ್ ನೀರೆಲ್ಲ ಬತ್ತಿ ಹೋಯ್ತು. ಹೌದಲ್ರಿಪ್ಪ, ಸಾವಿರಾರು ಹಾಳು ಮಕ್ಕಳೆಲ್ಲ ತಮ್ಮ ತಮ್ಮ ಮನೆಗೆ ಹೋದ್ರು. ತಿನ್ನಾಕ ಕೂಳಿಲ್ಲ, ಕುಂಟೆತ್ತ ಕುಂಟು ಕ್ವಾನ ಹೊಡ್ಕೊಂಡು ಮಂದಿಯಲ್ಲಿ ನಟ್ಟು ಕಡದು ಹೊಟ್ಟೆ ತುಂಬಿಕೊಳ್ಳುವಂತ ಗೌಡಗ ಪ್ರಸಂಗ ಬತ್ತಲ್ರಿಪ್ಪ. ಮತ್ತೆ ಕೆಲವೊಂದು ದಿವಸದ ಮೇಲೆ ಸದರಗಿರಿ ಪಟ್ಟಣದವರು ಪರಿಸಿ ಹುಡ್ಕೊಂಡು ಹಾದು ಹೊಂಟಿದ್ರು. ಹೌದು, ಗೌಡನಲ್ಲಿ ಮರು ಹಾಕಿತ್ತು. ಅರು ಅನ್ನುವಂತದ್ದು ಅದ್ದಿದಿಲ್ಲ, ಇದ್ರಕ್ಕೆಲ್ಲ ಅಪ್ಪ ತಾವು ಯಾವ್ರವರು ಎಲ್ಲಿಗೆ ಹೊಂಟಿರಿ ಅಂತಂದಾಗ ನಾವು ಸದರಗಿರಿ ಪಟ್ಟಣದವರು ಕ್ವಾನೂರು ಕರಿದೇವ್ರಿಗೆ ಹೊಂಟಿವಿ. ಬೇಡಿದವರಿಗೆ ಬೇಕಾದ ಕೊಡುವಂತ ಕರಿದೇವರ ಕರುಣಾವದ ದಯಾಸಾಗರ ಅದಾನ. ಹೌದಲ್ರಿಪ್ಪ, ಅವಾಗ ನಾನು ಬಂದ್ರೆ ನಿಮ್ಮ ದೇವರ ನನಗೂ ಏನಾದ್ರೂ ಕೊಟ್ಟಾನೇನೋ ಅಂದ. ಇದೆಲ್ಲ ಆಗ್ಬೇಕಾದ್ರೆ ಅವನೇ ಕಾರಣಕರೇ. ಮನುಷ್ಯ ತಲೆ ಬೀಳುವಲ್ಲಿ ಕಾಲು ಕರ್ಕೊಂಡು ಹೋಗ್ತದ, ಕೆಡಗಾಲಕ್ಕ ಕೋಡಿ ಬುದ್ಧಿ ಹುಟ್ಟತದಲ್ರಿಪ್ಪ. ಯಪ್ಪ, ಯಾರಿಗೆ ಬಂದವ್ರಿಗೆ ಬ್ಯಾಡ ಅನ್ನೋದಿಲ್ಲ. ಭಗವಂತ ಕರೆ ದೇವರ ಕರುಣಾಳದಾನ, ಬರಾಮಿದ್ರ ಬಾ ತಂದ್ರು. ಹೌದಾ, ಕುಡ್ಡೆತ್ತ ಕುಂಟಕೋನ ಬಿಚ್ಕೊಂಡ ಮನಿಗ್ ಹೋದ. ಮಡದೆ ನೀಲಲೋಚನೆ ಮುಂದೆ ಹೇಳ್ದ, ಸದರಗಿರಿ ಪಟ್ಟಣದವರು ಕ್ವಾನೂರು ಕರಿದೇವ್ರಿಗೆ ಹೊಂಟಾರ, ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ತ. ನಾನು ಹೋಗಿ ಏನಾದ್ರೂ ಬೇಡ್ಕೊಂಡ್ ಬರ್ತೀನಿ ಅಂತಂದಾಗ ಗಂಡಗ ಬುತ್ತಿ ಕಟ್ಟಾಕ ಮನ್ಯಾಗ ಹಿಟ್ಟಿಲ್ಲ ರೊಟ್ಟಿ ಮಾಡಾಕ. ಹೌದು, ಮತ್ತ ಕಾಯಿಪಾಲಿ ಮಾಡ್ಬೇಕಂದ್ರೆ ಮನ್ಯಾಗ ಏನೇನು ಕಾಳಿಲ್ಲ. ಹೌದಲ್ರಿಪ್ಪ, ಹಾಗೆ ನೆರೆವಾರಿ ಮಂದಿ ಜೋಡಿ ಹೋಗಿ ಕೈಕಾಲು ಬಿದ್ರು, ಯಾರು ಹಿಟ್ಟು ಕೊಡ್ಲಿಲ್ಲ. ನೆರಮನಿದ ಒಂದು ಮುದುಕಿ ಒಂದು ಮುಟ್ಟಿಗೆ ಹಿಟ್ಟು ಕೊಡ್ತು. ಹೌದು, ಒಂದ ಮುದುಕಿ 89 ವಯಸ್ಸ ಒಂದು ಮುಟ್ಟಿಗೆ ಹಿಟ್ಟು ಕೊಡ್ತು. ಇಟ್ಟ ತಗೊಂಡ್ರ ನನ್ನ ಗಂಡಗೆ ಹೆಂಗ ಅಡಿಗೆ ಮಾಡ್ಲಿಕ್ಕೆ ತಿಳ್ಕೊಂಡು ಮಂದಿ ಹೊಲದಾಗ ತಿರುಗಾಡಿ ಪುಂಡಿ ಪಲ್ಯ ಹರ್ಕೊಂಡು ಬಂದ. ಪುಂಡಿ ಪಲ್ಯ ಮತ್ತ ಅದು ದಟ್ಟ ಹಿಟ್ಟ ಕಲಿಸಿ ಅದೇ ಪುಂಡಿ ಪಲ್ಯದ ರೊಟ್ಟಿ ಮಾಡಿದ್ಲು. ಕೆಳಗೊಂದು ಮ್ಯಾಲೊಂದು ಹಾಕಿ 2 ರೊಟ್ಟಿ ಕಟ್ಟಿ ದೈಗೊಂಡ ಗೌಡ ಹೊಂಟಲ್ರಿಪ್ಪ. ಸದರಗಿರಿ ಪಟ್ಟಣದ ಪರಿಸಿ ಜನ ಊರಿಗೆ ಟಾನ ಹೊಡ್ಕೊತ ಹೋಗ್ತಿದ್ರು. ಎಲ್ಲಿ ಬಂಡಿ ಕಾಲ ಹರಿತಿದ್ರು ಅಲ್ಲಿ ಬುತ್ತಿ ಬಿಸ್ತಿದ್ರು. ಗೌಡಗ ಅಭಿಮಾನ ಸಾಲ್ತಿದ್ದಿಲ್ಲ. ದೂರ ಹೋಗಿ ಒಂದು ಬೇವಿನ ಗಿಡಕ್ಕೆ ಕೂತ ಅದೇ ಅರ್ಧ ರೊಟ್ಟಿ ತಿನ್ನವ, ಉಳ್ದದ್ದು ಮತ್ತ ಅರ್ಧ ಒಂದು ರೊಟ್ಟಿ ಕಾಯವ. ಹೌದಲ್ರಿಪ್ಪ, ಹಿಂಗ ನಡೀತು. ಅಂತೂ ಇಂತೂ ಕ್ವಾನೂರಿಗೆ ಬಂದು ಮುಟ್ಟಿದ ದೈಗೊಂಡ ಗೌಡ. ಕ್ವಾನೂರು ಕರೆ ದೇವರ ಮುಂದೆ ಒಂಟಿಗಾಲಿಲಿ ನಿತ್ತ ತಪ್ಪ ಮಾಡಕತ್ತ. 3 ರಾತ್ರಿ 3 ಹಗಲಿ ಕಳಿತು. ಮೇಯಾಗಿನ ಬೆವರ ನೀರ ಹಳ್ಳ ಹಿರ್ಯಾಕತ್ತು. ಹೌದಲ್ರಿಪ್ಪ, ಆವಾಗ
ಕರೆ ದೇವ್ರ ಕಣ್ಣ ತೆಗೆದು ನೋಡ್ಲಿಲ್ಲ, ದೈಗೊಂಡಗೌಡ ತಪಸ್ಸರೆ ಬಿಡ್ಲಿಲ್ಲ. ಹುಲ್ಜಂತಿ ಗ್ರಾಮದಾಗ ಕರುಣಾನಿಧಿ ಮಾಲಿಂಗರಾಯಾಗ ಉಂಟಾಯ್ತಲ್ರಿಪ್ಪ. ಯಾವ ನಾಡಿನವ ಭಕ್ತ ಬಂದ ನನ್ನ ಗುರುವಿನ ಮುಂದೆ ಒಂಟೆಗಾಲಿಲ್ಲಿ ತಪಾ ತೆಗಿತಾನ. 3 ರಾತ್ರಿ 3 ಹಗಲಿ ಆಯ್ತು. ನನ್ನ ಗುರು ಕಣ್ಣು ತೆಗೆದು ನೋಡುವಲ್ಲ, ಅವನು ತಪಸ್ಸರೆ ಬಿಡುವಲ್ಲ. ಇದನ್ನ ನೋಡಿ ಬರ್ಬೇಕ ತಿಳ್ಕೊಂಡು ಬಿಜಾದ ಗೊಂತಿ ಬಿಟ್ಟ ಮಾಲಿಂಗರಾಯ ಕ್ವಾನೂರು ಮಠಕ್ಕೆ ಬಂದ. ಯಪ್ಪ ಗುರುವೇ ಕಣ್ಣು ತೆಗೆದು ನೋಡು, ಕರುಣಾನಿಧಿ ದಯಾನಿಧಿ. 3 ರಾತ್ರಿ 3 ಹಗಲಿ ಆಯ್ತು, ಒಂಟೆಗಾಲಿಲ್ಲಿ ತಪಾ ನಡೆಸ್ಯಾನ. ಕಣ್ಣು ತೆಗೆದು ನೋಡಿಲ್ಲ, ಹನಿ ನೀರು ಕುಡ್ದಿಲ್ಲ, ತುತ್ತು ಕೂಳ ತಿಂದಿಲ್ಲ. ಭಗವಂತ ಕಣ್ಣು ತೆಗೆದು ನೋಡ ಅವನ ಮ್ಯಾಲಂದ. ಹಾಗೇನಾಗ್ತದ್ರಿಪ್ಪ. ಏ ಮಾಳಪ್ಪ ಅವನಿಗೆ ಸ್ಥಿತಿ ಬರ್ಬೇಕಾದ್ರೆ ನನ್ನ ಭಕ್ತರದಿಂದ ನಾನೇ ಕಾರಣ. ಅವಾಗ ಬೇಡಿದ್ದ ಇವತ್ತು ಬೇಡ್ಕೊಳಕ ಬಂದಾನ ಮಗ, ಕೊಟ್ರ ಕರಿ ಕುಲ್ಲದ ಗಾಣಿಗ ಬಾಳ ಕೆಟ್ಟದಾನೋ, ಸುಮ್ ಹೋಗಿ ಮಾಳಪ್ಪ ಬ್ಯಾಡಂದ. ಮಾಲಿಂಗರಾಯ ಅಂದ, ಯಪ್ಪ ಗುರುನಾಥ ನಿನ್ನ ಮಟ್ಟಕ್ಕೆ ಬಂದ ಹಂಗೆ ಹೊಳ್ಳಿ ಹೋದಂದ್ರ ಕಲಿಯುಗದೊಳಗ ನನ್ನ ಗುರುವಿನ ನಾಮ ಕೆಡ್ತದ, ನನ್ನ ಗುರುವಿನ ಹೆಸರು ಕೆಡ್ತದ. ಬ್ಯಾಡ ಯಪ್ಪ, ನೀ ಕರುಣಾ ತೋರು ಶರಣ ಅಂದ. ಅವ್ರಿಗೆ ಮರನಿಲ್ಲ, ನಿನ್ನ ಮಟ್ಟಕ್ಕೆ ಶರಣಕ್ಕೆ ಬಂದಾನ, ತಲಿಬಾಗಿ ಬಂದಾನ. ಅವನಿಗೆ ಆಶೀರ್ವಾದ ಮಾಡ ತಂದೆ ತಂದ. ಹಾಗೇನಾಗ್ತದ್ರಿಪ್ಪ. ಬ್ಯಾಡ ಮಾಳಪ್ಪ, ಸಿರ್ತಾನ ಕೊಟ್ರೆ ತಿರುಗಿ ನೋಡುದಿಲ್ಲ ಮುಂದೆ ನಾವು. ಯಪ್ಪ ನಾನೇ ಜಾಮೀನ್ ಇರ್ತೀನಿ ನೋಡು ಅಂದ. ದೈಗೊಂಡಗೌಡಗ ಎಚ್ಚರ ಮಾಡಿದ ಮಾಲಿಂಗರಾಯ, ಯಾಕಪ್ಪ ಯಾಕೆ ಈ 3 ದಿನ ಆತು ನಡೆಸಿದ ತಂದಾಗ ಬಡತನ ಅನ್ನುವಂತ ಕಾಲು ಮುರ್ಕೊಂಡು ಬಿದ್ದದಪ್ಪ. ತುತ್ತ ಕುಲ್ಲಿಗೆ ಪ್ರೀ ಇಲ್ಲ, ಪಟ್ಟಿಲಿ ಗಂಜಿ ಕುಡಿಯುವಂತ ಎಳೆ ಬಂದದ. ನಿನಗೆ ಸಿರ್ತಾನ ಕೊಟ್ರೆ ಏನು ಕೊಟ್ಟಿ ಅಂತ ಮಾಲಪ್ಪ ಕೇಳ. ಹಾಗೇನತ್ರಿಪ್ಪ. ಅವಾಗ ನೀವು ಬೇಡಿದ್ದು ಕೊಡ್ತೀನಿಪ್ಪ ಅಂತ ದೈಗೊಂಡಗೌಡ ಅಂದ. ಹೌದು. ಮಾಲಿಂಗರಾಯ ಅಂದ, ನನ್ನ ಗುರುವಿನ ಮಠದೊಳಗ 7 ದಿನದ ಕರಿ ಕಟ್ಟಿದ ಹಬ್ಬಾನಿ ಹತ್ತಿನಂದ್ರ ನಾ ಜಾಮೀನಾಗಿ ನನ್ನ ಗುರುವಿನ ಕಡೆಯಿಂದ ಭಂಡಾರ ಕೊಡಿಸ್ತೀನಿ ಅಂದ. ಹೌದು. ಹಾಗೇನಾಗ್ತದ್ರಿಪ್ಪ. ಯಾಕೆ ಹೊಲ್ದೆಪ್ಪ, ನಾ ನಿಜವಾಗ್ಲೂ ಮಾಡ್ತೀನಿ ಅಂತ ಕೈಯಾಕಿ ವಚನ ಕೊಟ್ಟ. ಕರೆ ದೇವ್ರ ಮುಂದೆ ಬಂದ ಮಾಲಿಂಗರಾಯ ಶಿರವಾಗಿಯಪ್ಪ ಭಂಡಾರ ಕೊಡುವಂಗ. ಹೌದು. ಕ್ವಾನೂರು ಕರೆ ದೇವರ ಭಂಡಾರ ಕೊಟ್ಟ. ಭಂಡಾರ ತಗೊಂಡು ದೈಗೊಂಡಗೌಡ ಉಪ್ಪಿನ ಬೆಟ್ಟಗೇರಿಗೆ ಬಂದ. ಹೌದಲ್ರಿಪ್ಪ. ಬೆಟ್ಟಗೇರಿ ಗ್ರಾಮಕ್ಕೆ ಬಂದ. ದೈಗೊಂಡಗೌಡ ಹೊಲದಾಗ ಭಂಡಾರ ಹೋಗದ, ಮನ್ಯಾಗ ಭಂಡಾರ ಹೋಗದ, ಗ್ವಾದ್ನಿಗೆ ಭಂಡಾರ ಹೋಗದ. ಹೌದು. ಕೆಲವೇ ದಿನದಾಗ ಹಾದು ಸಿರ್ತಾನ ಬತ್ತು, ಬಡತಾನ ಎಂಬುದು ಬಯಲಾತು. ದೈಗೊಂಡಗೌಡ ಕಣ್ಣು ಮುಚ್ಚಿ ಕಣ್ಣು ತೆಗ್ಯಾಕತ್ತ. 300 ಅಂಕನ ಮನೆ ಬತ್ತು. ಹೌದಾ. ಸಾವಿರಾರು ಆಳು ಮಕ್ಕಳು ಕೈಕಾಲು ಒತ್ತವ್ರು. ದೈಗೊಂಡಗೌಡನಲ್ಲಿ ಗರ್ವ ಬತ್ತು. ಎತ್ತಿಗೆ ಲಿಂಗ, ತೊತ್ತಿಗೆ ಲಿಂಗ, ಆವಿಗೆ ಲಿಂಗ, ಕೀಲಿಗೆ ಲಿಂಗ, ಬಂಡಿಗೆ ಲಿಂಗ, ನಗಕ್ಕ ಲಿಂಗ, ನೋಡಪ್ಪ 3 ಅಗಸಿ ಬಾಗಲಿಗೆ ಲಿಂಗ. ಅವನ ಮನ್ಯಾನ ಆಳು ಮಕ್ಕಳು ಕೊಲ್ಲಾಗ ಲಿಂಗ. ಕೊಲ್ಲಾಗ ಲಿಂಗ ಇಲ್ಲದವ್ರು ಅವನ ಊರಾಗ ಬರಬಾರ್ದತ್ತೇಳಿ ಕವಲ ಇಟ್ಟು ಬಿಟ್ಟು ಅಗಸಿ ಬಾಗಲಿಗೆ ನೋಡಪ್ಪ ಗರು ಬಂದ್ಬಿಡ್ತು. ಇದನ್ನೆಲ್ಲಾ ನೋಡಿದ ಮುಂದ ಕರೆ ದೇವ್ರು ನನಗೆ ಸಿರಿತಾನ ಕೊಟ್ಟಾನ, ಏನಾರೇ ಮಾಡಿ ನಾವಾಗ ಹಬ್ಬ ಹಾಕಬೇಕು ಅನ್ನುವಂತ ಗೌಡನಲ್ಲಿ ವಿಚಾರ ಬಂದಿತ್ತು. ಖರೆ ಗೌಡನ ಮಡದಿ ನೀಲಲೋಚನೆಯಲ್ಲಿ ತಕರಾರಿತ್ತು. ಹೆಂಗ್ರಿಪ್ಪ ಅದು? ಯಾಕೆ ತಕರಾರಿತ್ತು ಅಂತ ಕೇಳಿದ್ರೆ, ನಮ್ಮ ಮನೆ ದೇವರ ತಿರುಪತಿ ವೆಂಕಟರಾಮ ಚಿತ್ತಪಟ್ಟಿ ದ್ಯಾಮವ ಶ್ರೀಶೈಲ ಮಲ್ಲಿಕಾರ್ಜುನ ಜಾತಿಯಿಂದ ನಾವು ಗಾಣಿಗಾರ. ಕುರುಬರ ದೇವರಿಗೆ ನಾವು ಹಬ್ಬ ಹಾಕಿದ್ರೆ ನಮ್ಮ ಕುಲಕ್ಕೆ ಕುಂದ ಬರ್ತದ. ಹಬ್ಬಕ್ಕೆ ಹರಕಾಟೆ ಹೇಳುವುದು ನೀಲಲೋಚನೆ. ಹೌದ್ರಿಪ್ಪ. ಹಾಗೇನಾತು. ಗೌಡ ಮರ್ತು ಬಿಟ್ಟ. ಕ್ವಾನೂರು ಕರೆ ದೇವರು ಕ್ವಾನೂರು ಮಠದಾಗ ಚಟ್ನ ಚೇರಿ ಜಡಿ ಜಾಡಿಸಿ ಮಾಲಿಂಗರಾಯನ ಕಡೆ ಜಂಗರಿಸಿ ನೋಡಿದ. ಮಾಲಿಂಗರಾಯ ಅಂದ, ಯಪ್ಪ ಯಾಕೆ ಇಟ್ಟು ಸಿಟ್ಟಾಗುವಂತ ಕಾರಣೇನಂದ. ಕಾರಣೇನು ಮಲಪ್ಪ, ನಿನಗ ಬ್ಯಾಡ ತಿಳಿನೋ, ದೈಗೊಂಡಗೌಡಗೆ ಭಂಡಾರ ಕೊಡಿಸಿದಿ, ಮಗ ಮರ್ತು ಬಿಟ್ಟಾನೋ ಅಂದ. ಹಾಗೇನಾಗ್ತದ್ರಿಪ್ಪ. ಯಪ್ಪ ನಾ ಹೋಗಿ ಎತ್ತರ ಮಾಡ್ತೀನಿ ಅಂದ. ಒಟ್ಟ ಮಾತಿಗೆ ಯಾರು ಹೇಳ್ಬೇಕು, ಹೋಗಬೇಕು. ಮತ್ತ ಹೋಗಬೇಕಲ್ರಿಪ್ಪ. ಕ್ವಾನೂರು ಮಠದಿಂದ ಮಾಲಿಂಗರಾಯ ದೈಗೊಂಡಗೌಡನ ಊರಿಗೆ ಬಂದ. ಊರ ಅಗಸಿ ಬಾಗಿಲಿಗೆ ಲಿಂಗಿತ್ತು. 2 ಮಂದಿ ದ್ವಾರಪಾಲಕರು ನಿಂತಿದ್ರು. ಹೌದು. ಮಾಲಿಂಗರಾಯನ ಕೊಲ್ಲಾಕ್ ಕೈಯಾಡಿಸಿ ನೋಡಿದ್ರು, ಲಿಂಗಿಲ್ಲ. ಎದಿ ಹಿಡಿದು ಹೊರಗೆ ನುಗ್ಗಿಸಿಬಿಟ್ರು. ಮಾಲಿಂಗರಾಯ ಕೆಟ್ಟ ಅನಿಸ್ತು. ನನ್ನ ಗುರು ಹೇಳಿರ್ತಕ್ಕಂತ ಮಾತು ಸತ್ಯದ, ನಾ ಜಾಮೀನಾಗಿ ಸಿರಿತಾನ ಕೊಡಿಸಿನಿ ಗೌಡಗ. ಇದು ಏನ ಆಳ ಮಕ್ಕಳು ಅವ್ರ ಏನೋ ಅವ್ರ ಕೆಲಸ ಮಾಡವ್ರು, ಇವ್ರಿಗೆ ಭೇಟಿ ಆಗ್ಲಾರ ಹೋಗಿ ನಾ ದೈಗೊಂಡಗೌಡಗ ಭೇಟಿ ಆಗ್ಬೇಕು ತಿಳ್ಕೊಂಡು ಕರೆ ದೇವರು ಧ್ಯಾನ ಮಾಡಿ ಮಾಯ ಆಗಿಬಿಟ್ಟ. ದೈಗೊಂಡಗೌಡನ ಮುಂದೋಗಿ ಪ್ರತ್ಯಕ್ಷ ಆಗಿ ಭೇಟಿ ಕೊಟ್ಟ. ದೈಗೊಂಡಗೌಡ ಸಿರಿತಾನ ಅಮಲಿನ್ಯಾಗ ಮಾಲಪ್ಪಗ ಗುರುತು ಹಿಡಿಲಿಲ್ಲಲ್ರಿಪ್ಪ. ಕೊಲ್ಲ ಕಡೆ ನೆದರಿಟ್ಟು ನೋಡಿದ. ಕೊಲ್ಲಾಗ ಲಿಂಗ ಇದೆಯಲ್ಲ, ಲಿಂಗ ಇಲ್ಲದ ಬವಿನ ಇಲ್ಲಿ ಯಾರು ಬಿಟ್ಟಿರೋ ಕಟ್ಟೆ ಹೊಡ್ರಿ ಆ ಮಗನಿಗಂದ. ಮಾಲಪ್ಪು ತಿಳ್ಕೊಂಡ. ಗೌಡಗ ಕೆಡಗಾಲ ಬದ್ದ ತಿಳ್ಕೊಂಡು ಪಟ್ನ ಕರೆ ದೇವರ ಧ್ಯಾನ ಮಾಡಿ ಅಲ್ಲಿ ಮಾಯಾಗಿ ಬಿಟ್ಟ.
ಹಾ ತನ್ನ ಊರಿಗೆ ಹೊಂಟ ಬಂದ. ಹೌದಲ್ರಿಪ್ಪ. ಕ್ವಾನೂರು ಮಠದಾಗ ಬಂದ ಗುರುವೇ ನೀ ಹೇಳಿದಂತ ಮಾತು ಸತ್ಯದ, ಇವತ್ತಿಗೆ ನನ್ನ ಆಟ ನಿತ್ತದ, ಇನ್ನು ಮುಂದೆ ನೀ ಏನ್ ಮಾಡ್ತಿದ್ದಿ ಮಾಡಂದ. ಹೌದಾ ಏನಾಗ್ತದ್ರಿಪ್ಪ. ಆವಾಗ ಕ್ವಾನೂರು ಕರೆಯದೇವರು ಸ್ವತಃ ಇನ್ನು ನಾನೇ ಹೋಗಿ ಅದನ್ನ ಬುದ್ಧಿ ಕಲಿಸಿ ಬರ್ತೇನೆ ತಿಳ್ಕೊಂಡು ಗೌಡನ ಮಾನ್ಯದ ಹೊಲದಾಗ ಬೆಳಿ ಹಾ ಹೊಡಿ ಸ್ವಸ್ತಿತ್ತು, ಹೊಡಿ ಹಿಂಗೆ ಮಾಲಿತ್ತಿತ್ತು, ಹಾ 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 ಬೆಳೆ ಎಲ್ಲ ಅಬ್ಬರ್ಲೆ ಬಂದಿತ್ತು. ಹೌದು. ಕ್ವಾನೂರು ಕರೆದೇವರು ಗಂಡ ಎರಳಿಯಾಗಿ ಅಲ್ಲೆಲ್ಲಿ ಬೆಳೆ ಕಡಿತಿದ್ದ ಒಗಿತಿದ್ದ, ಅಲ್ಲೆಲ್ಲಿ ಬೆಳೆ ಕಡಿತಿದ್ದ ಒಗಿತಿದ್ದ. ಹಾ ಹಾ 2-3 ದಿನದಾಗ ಎಲ್ಲ ಹೊಲ ನಾಶ ಮಾಡಿಬಿಟ್ಟ. ಹೌದ್ರಿಪ್ಪ ಹಾಗೇನಾತ್ರಿಪ್ಪ. ಅಚ್ಚ ಕಡೆ ಹೊಲದಾಗಿಲ್ಲ ಈಚೆ ಕಡೆ ಹೊಲದಾಗಿಲ್ಲ, ದೈಗೊಂಡ ಗೌಡನ ಹೊಲ ಒಂದೇ ನಾಶ ಆಗಕತ್ತು. ಹಾ ಹಾ ಅವಾಗ ಊರಾಗಿನ ಆಳುಗಳು ಗೌಡ ಹೇಳಿದ್ರು, ಗೌಡ್ರ ಎಲ್ಲಿದು ಗಂಡ ಎರಳಿ ಬಂದದ, ನಿಮ್ಮ ಹೊಲ ಎಲ್ಲ ನಾಶ ಮಾಡ್ಯದ, ನಿಮ್ಮ ದೌಷ ಧಾನ್ಯ ಎಲ್ಲ ಹಾಳಾಗ್ಯದ. ದೈಗೊಂಡ ಗೌಡಿ ಹೋಗಿ ನೀನು ಕುದುರೆ ಹತ್ತಿ ಮಾನ್ಯದ ಹೊಲಕ್ಕೆ ಬಂದ, ಚೀರ್ ಕಣ್ಣಿಗೆ ಬಿತ್ತು ಬಂದೂಕು ತಗೊಂಡು ಹೊಡಿಬೇಕಂತ ಬೆಣ್ಣ ಹತ್ತಾನ. ಇಲ್ಲಿ ಕಾಣುವಂತ ಚಿಗರಿ ಮುಂದೆ ಹೋಗಿ ಮಾಯ ಆಗುತ್ತಿತ್ತು. ಇಲ್ಲಿ ಇರ್ತಿತ್ತು, ಇಲ್ಲಿ ಮಾಯ ಆಗ್ತಿತ್ತು, ಮುಂದೆ ಹೋಗಿ ಹೇಳ್ತಿತ್ತು. ಗೌಡಿ ಎಲ್ಲಿ ಹೋದ್ರು ಬಿಡ್ಲಿಲ್ಲ. ಕುದುರೆ ಹಚ್ಚಿ ಬೆನ್ನ ಹಚ್ಚಿ ಕಡೆಗೆ ನಡು ಹೊಲ್ದಾಗ ಒಂದು ಎಂಕೆ ಗಿಡ ಇತ್ತು. ಎಂಕೆ ಗಿಡದ ಬುಡಕ್ಕ ಗಂಡ ಎರಳಿ ಮಾಯ ಆಗಿಬಿಡ್ತು. ಹೌದಲ್ರಿಪ್ಪ. ಅಲ್ಲಿ ಬಂದು ಕುದುರೆ ಎಡಿತು, ಕುದುರೆ ಮ್ಯಾಗಿದ್ದ ದೈಗೊಂಡ ಗೌಡ ಬಿದ್ದ. ಹೊಟ್ಟೆನು ಮತ್ತು ಹೊಳ್ಳಾಡಿ ಹೇಳಕತ್ತ. ಗೌಡನ ಹೋದ ಮನ್ಯಾಗಿಟ್ರು. ಹೌದಲ್ರಿಪ್ಪ. ಎಲ್ಲೆಲ್ಲಿ ಅವ್ರ ಶಾನ್ಯಾರು ಬಂದ್ರು ಹೊಟ್ಟೆನು ಕಮ್ಮಾಗಲಿಲ್ಲ. ತಾಪು ಹೆಚ್ಚಾಯ್ತು, ಪಾಪದಿಂದ ನೆತ್ತಿವರೆಗೆ ಬೆಂಕಿ ಎತ್ತು. ಹೌದು. ಆ ಟೈಮದೊಳಗ ಆ ಶಾನ್ಯಾನ ಕರ್ಸಿ ಯಾರಿಗೂ ಏನು ಕೆಲಸ ಆಗಲಿಲ್ಲ. ಕೈಲಾಸದಿಂದ ಕೊರವಂಜಿ ರೂಪದೊಳಗ ಪಾರ್ವತಿ ಬಂತಾರ್ದ. ಬೆಟಗೇರಿ ಗ್ರಾಮದಾಗ ಸಾರುತ್ತ ಬರುವಂತ ಪ್ರಸಂಗದೊಳಗ ದೈಗೊಂಡ ಗೌಡನ ಆಳ ಮಕ್ಕಳು ಕರ್ಕೊಂಡು ಬರ್ತಾರ ಗೌಡ್ರ ಬಲ್ಲಿ. ನಮ್ಮ ಗೌಡ್ರಿಗೆ ಹೊಟ್ಟೆ ನೋವತ್ತು ಹೊಳ್ಳಾಡಿ ಹೇಳ್ತಾರ. ಎಲ್ಲೆಲ್ಲಿ ಶಾನ್ಯಾರು ಬಂದ್ರ ಏನೂ ಆಗಿಲ್ಲ, ಕೊರವಂಜಿ ಏನದ ನೋಡ್ಬಾ ಅಂತಂದ್ರು. ಹೌದು. ಕೊರವಂಜಿ ಬಂದ ಗೌಡನ ಬಲಗ ಹಿಡ್ತಾಳ. ಗೌಡ ಕ್ವಾನೂರ ದೇವರಿಗೆ ಕರಿ ಕಟ್ಟಿದ ಹಬ್ಬ ಹಾಕ್ತೀನಂತ ಮಾತು ಕೊಟ್ಟಿದ್ವಿ, ಕೊಟ್ಟ ಮಾತು ತಪ್ಪಿದ್ದಕ್ಕಾಗಿ ನಿನಗಿಂತ ಪ್ರಸಂಗ ಬಂದದ. ಮಾಲಪ್ಪ ಬಂದಾಗ ಗುರುತಿಡದಿಲ್ಲ, ಸಾಕ್ಷಾತ್ ಕರಿ ದೇವರು ಬಂದಾಗ ಗುರುತಿಡದಿಲ್ಲ. ಕುದುರೆ ಬೆನ್ನ ಹಚ್ಚಿ ಅವನಿಗೆ ಹೊಡಿಬೇಕಂದಿದಿ. ಹೌದು. ಎಕ್ಕೆ ಬುಡಕ ಮಾಯ ಆಗ್ಯಾನ, ಕ್ವಾನೂರು ಮಠದಾಗ ಉದಿ ಆಗ್ಯಾನ. ಎಲ್ಲಿ ನೀ ಎಡವಿದಿ ಅಲ್ಲೇ ಹೋಗಿ ಹುಡುಕು ಅಂದು. ಹೌದು. ನಾ ತಪ್ಪು ಮಾಡಿನ ತಿಳ್ಕೊಂಡು ದೈಗೊಂಡ ಗೌಡ ಕರಿ ದೇವರ ಹೆಸರಲ್ಲಿ ಭಂಡಾರ ಹಚ್ಕೊಂಡ. ಹೊಟ್ಟೆ ನೋವು ಕಮ್ಮಾಯ್ತು. ಕರೆ ಕಟ್ಟಿದ 7 ದಿನದ ಹಬ್ಬ ಹಾಕಾಕ ಕ್ವಾನೂರು ಮಟ್ಟಕ್ಕೆ ಬಂದ. ಕ್ವಾನೂರು ಮಟ್ಟಕ್ಕೆ ಬಂದ. ಮುಂದಿನ ಕಥಾಭಾಗ ಬಹಳ ದೊಡ್ಡದ, ಹೇಳ್ಕೊತ ಅಂದ್ರ ಬ್ಯಾಡ್ರಿ, ಇನ್ನು ಸಾಕ. 4-5 ದಿನ ಏನು ಓದಿಲ್ಲ ಸಾರ್ಕ. ಇದು ಬಾಯಿ ಬಸದಿತ್ತು, ಮತ್ತಿದೆ ಸೆಲಿ ಹೊಡಿತ. ಇದು ನಮ್ ಚರ್ಮಣ್ಣಂತೆ ಕಂಠ ಮುಗದತಿ. ಆ ಟೈಮ್ದೊಳಗ ದೈಗೊಂಡ ಗೌಡ ಆಳ ಮಕ್ಕಳಿಗೆ ಕರ್ಕೊಂಡ, ಪರಿಷ ಜನರಿಗೆ ಕರ್ಕೊಂಡ. 10-12 ಸಾವಿರ ಜನ ಎಲ್ಲ ಬಂದ. ಗೌಡ ಒಂದ ಹಿಕ್ಮತ್ತೆ ತೆಗದ. ಏನ್ರಿಪ್ಪ ಅದು? ಕ್ವಾನೂರ ಮಠದ ಕರಿದೇವರ ಗುಡಿ ಮುಂದ ಅಂಗಳ ತುಂಬಾ ಇಂಗಳ ಗೂಟ ಹೊಡೆದ. ದ್ವಾರ ಬಾಗಿಲಿಗೆ ಬೋರು ಜಾಲಿಗೆ ಬಿಟ್ಟ. ಇಸದ ಮೈ ಒಳಗೆ 7 ಜಲದ ಹೂ ಬಿಟ್ಟ. ಮುಂದ ಅಗ್ನಿ ಕೊಂಡ ತಯಾರು ಮಾಡಿದ. ಹೌದು. ಮಾಲಿಂಗರಾಯ ಈ ಇಂಗಳ ಗೂಟದೊಳಗಿಂದ ಪಾರ ಹಾಯಬಾರ್ದು. ಅಗಸಿ ಬಾಗಿಲಿಗೆ ಬೋರ್ ಜಾಲಿಗೆ ಬಿಟ್ಟ. ಹತಾರುಗಳು ಎಂತಾವಾದ್ ಕೇಳಿದ್ರೆ ನನ್ನ ಕುತ್ರ 2 ಭಾಗ ಆಗ್ತಿತ್ತು. ಅಂತಾವ್ ಬಂಡಿ ಅಲಗ ತಂದಿಟ್ಟ. ಹೌದು. ಇಸದ ಬಾಯಿ ಒಳಗ ಜಿಗದ 7 ಜಲದ ಹೂ ತರ್ಬೇಕು ಮಾಲಪ್ಪ. ಕೊಂಡದೊಳಗ ಹಾರಿ ತಿರುಗಿ ಬರ್ಬೇಕು ಮಾಲಪ್ಪ, ಉಳಿಬೇಕದ್ರಾಗ. ಬಂಡಿ ಅಲಗ ಹಾಯ್ದು ತುಂಡು ಮಾಡಿ ಹೋಗಿಬೇಕು. ಕರೆ ದೇವ್ರಿಗೆ ಹೋಗಿ ಆಗ ದರ್ಶನ ಕೊಡ್ಬೇಕು. ನೋಡಿ ಸಿರ್ತಾನ ಕೊಟ್ಟ ಎಂತ ಪ್ರಸಂಗ ತಂದಿಟ್ಟ ಗೌಡ. ಮಾಲಿಂಗರಾಯ ಬರ್ತಿದ್ದ. ಎಲ್ಲಿ ಬಿದಿರಿ ಬಬಲಾದಿ ಮುಂದೆ ಬಂದ. ಅರುವಂಟಾಯ್ತು. ಹೌದು. ನನ್ನ ಗುರುವಿಗೆ ನಾ ಜಾಮೀನಾಗಿ ಸಿರ್ತಾನಿಸದ್ ಕೊಟ್ಟಿನಿ. ದೈಗೊಂಡ ಗೌಡ ಹಬ್ಬ ಹಾಕಾಕ ಬಂದಾನ. ನನ್ನ ಗುರುವಿನ ಮಠದ ಮುಂದೆ ಅಂಗಲ್ ತುಂಬಾ ಇಂಗಲ್ ಗೂಟ ಹೊಡೆದಾನ. ದ್ವಾರ ಬಾಗಿಲಿಗೆ ಬೋರ್ ಜಾಳಿಗೆ ಬಿಟ್ಟಾನ. ಹೌದು. ಬಂಡಿ ಅಲಗಿ ತಂದ ಜೋಡಿಸಿಟ್ಟಾನ. ಇಸದ ಬಾಯಿ ಒಳಗೆ 7 ಜಲ ಹೂ ಬಿಟ್ಟಾನ. ಅಗ್ನಿ ಕೊಂಡ ತಯಾರು ಮಾಡ್ಯಾನ. ಹೌದು. ಮಾಲಪ್ಪ ಏನು ಮಾಡಿದ? ಬಿದಿರಿ ಬಬಲಾದಿ ಮುಂದೆ ಹೊಳೆದಾಟಿ ಬಂದ. ಹಿಂದಿನ ಮಾರಿ ಹೋಗಿ ಗುರುವಿಗೆ ಭೇಟಿ ಆದ. ಯಪ್ಪ ನಾ ಬಂದೇನೋ ಅಂದ. ಮಾಲಪ್ಪ ಹೆಂಗ ಹಿಂದಿಂದ ಬಂದಿದೆ ನೋಡು, ಹಂಗ ಹಿಂದ ಪಾಸ್ ಆಗಿ ಹುಲಜಂತಿಗೆ ಹೋಗೋ, ಇದ್ರಾಗ ನೀವು ಉಳಿಯಂಗಿಲ್ಲ ಅಂದ. ಹೌದು. ಯಪ್ಪ ಇದು ಸಿದ್ಧರ ಮಗ ಇದ್ದನ.
ಹಿಂದಿನ ಮಾರಿ ಹೋದ್ರ ನಾಳೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಜಾಡಿಗೆ ಬಟ್ಟ ಬರ್ತದ, ಕುಲಕ್ಕೆ ಕುಂದ್ ಹತ್ತದ. ಯಪ್ಪ ನಿನ್ನ ಸಲುವಾಗಿ ನನ್ನ ಪ್ರಾಣ ಹೋಗ್ಲಿ ಅಂದ. ಅಲ್ಲಿನ ಮಾಯ ಅದ. ಊರು ಮುಂದೆ ಹೋದ, ತಿರುಗಿ ಗುರುವಿನ ಕಡೆ ಮುಖ ಮಾಡಿ ಬಂದ. 12,000 ದಂಡ ಹಿಂದ ಬೆನ್ನ ಹತ್ತಿತ್ತು. ಹೌದು. ಅಂಗಳ ತುಂಬಾ ಇಂಗುಳು ಕೂಡ ಏನು ಹೊಡೆದಿರೋ ಅಲ್ಲಿದು ದಾಟಿ ಬಂದ. ದ್ವಾರ ಬಾಗಿಲಿಗೆ ಬೋರ್ ಜಾರಿಗೆ ಬಿಟ್ಟಿದ್ರು, ಅದರಾಗಿಂದು ಪಾಸ್ ಆಗಿ ಬಂದ. ಮುಂದೆ ಇಸದ ಮಾಯಿ ಒಳಗೆ ಜಿಗದ ಕೆಳಗೆ ಹೋಗಿ ಮುಟ್ಟು ಕುಡದ. ಎಲುವಿನ ಹಂದ್ರ ಒಂದ ಹೋಯ್ತು. ರಕ್ತ ಮಾಂಸ ಮಲಮೂತ್ರ ಎಲ್ಲಾ ಹೋಗ್ಬಿಟ್ಟಿತ್ತು. ಎಲುವಿನ ಹಂದ್ರ ಒಂದೇ ಹೋಯ್ತು. ಹರ ಮುಣದ್ರ ಗುರು ಕಾಯವ ಕಾನೂರು ಕರೆದೇವರ ಕರುಣೆ ಇಟ್ಟಿದ್ದ. ಹೌದು. ಇಸದ ಬಾಯಾಗಿನ 7 ಜಲದ ಹೂ ತಂದ ಮ್ಯಾಲಿಟ್ಟ. ಅಗ್ನಿ ಕೊಂಡದೊಳಗ ಹಾರಬೇಕಾಗಿತ್ತು. ಅದೇ ಟೈಮದೊಳಗ ಚಾಡಿಕೋರ, ಮೋಡಿಕೋರ, ವಿದ್ಯೆಕೋರ, ಬುದ್ಧಿಕೋರ, ಬಂಗಾಳ ದೇಶದ ಭಾವಗಳನ್ನ ಕರೆಸಿದ್ದು ದೈಗೊಂಡಗೌಡ. ಇದ್ರಾಗ ಮಾಳ ಕೊಟ್ಟು ಉಳಿಬಾರ್ದು, ಹೊಟ್ಟೆ ಉಳಿಬಾರ್ದು. ಮಾಳಪ್ಪ ಕಾನೂರು ಕರೆದೇವರಿಗೂ ಕಾಯಬಾರದು. ಹೌದು ಅನ್ನುವಂತ ಭಾವನ ಇತ್ತು. ಅಗ್ನಿ ಕೊಂಡದೊಳಗ ಮಾಳಪ್ಪ ಏನ್ ಹಾರಿ ಜಿಗದ ಮುಂಡಗ 100 ಮಡ್ಡಿ ಮೇಲೆ ನರಗಲ್ ಪಡಿ ಮೇಲೆ ಹೋಗಿ ಕೂತ. ಮುಂಡಗ 100 ಮಡ್ಡಿ ನರಗಲ್ ಪಡಿ ಮೇಲೆ ಹೋಗಿ ಕೂತ. ಅದೇ ಟೈಮದೊಳಗ ಚಿನಗುಂಡಿ ಹಿರೇಕುರ್ಬ ನರೇಬಾಣ ತರ್ತಿದ್ದ. ಯಾರಿಗೆ? ಕಾನೂರು ಕರೆದೇವರಿಗೆ. ನರಗಲ್ ಪಡಿ ಮೇಲೆ ಮಾಲಿಂಗರಾಯ ಕೂತಿದ್ದ. ಯಪ್ಪ ಯಾವ್ರ ಎಲ್ಲಿ ಹೊಂಟಿದೆ ಅಂದ. ನಾ ಚಿನಗುಂಡಿ ಹಿರೇಕುರ್ಬಪ್ಪ, ಕಾನೂರು ದೇವರಿಗೆ ನರಿಬಾಣ ಒಯ್ಯಾಕತ್ತೀನಿ ಅಂದ. ಯಪ್ಪ ಹೊಟ್ಟೆ ಹಸದದು ಒಂದ್ ತುತ್ತು ಕೊಡು ಅಂದ. ನನ್ನ ಕರೆದೇವರಿಗೆ ಬಾಣ ಹಿಡ್ಲಾರ್ದ ನಾ ಯಾರಿಗೂ ತುತ್ತು ಕೊಲಗುಡದಲ್ಲಿ ತೂಕೊಂಡು ತಿರಸ್ಕಾರ ಮಾಡಿ ಹಿರೇಕುರ್ಬ ಈ ಕಾನೂರು ಮಟ್ಟಕ್ಕೆ ಬಂದ. ಕೊಂಡದೊಳಗೆ ಹಾರಿದ ಮಾಲಪ್ಪ ಇನ್ನೂ ಬರುವಲ್ಲ ಅಂತ 12,000 ದಂಡ ಹುಬ್ಬಿ ಕೈ ಹಚ್ಚಿ ನೋಡ್ತಿತ್ತು. ಕಾನೂರು ಕರೆದೇವರ ಮುಖ ಸಪ್ಪಗೆ ಮಾಡಿ ಕೂತಿದ್ದ. ಹೌದು. ದೈಗೊಂಡ ಗೌಡನ ದಂಡ ಕಿಲಿಕ್ಕೆ ಹಾಕಿ ನಗತಿತ್ತು. ಬಂಗಾಳ ದೇಶದ ಭಾವಗಳು ನಾವೇ ಗೆದ್ದಿವತ್ತು ಇದಕ್ಕೆ ಕೈ ಹಚ್ಕೊಂಡಿದ್ರು. ಹೌದು. ಚಿನ್ನಗೊಂಡಿ ಹಿರೇಕುರ್ಬ ನರೇಬಾಣ ತಂದ ಕರೆದೇವರ ಮುಂದಿಟ್ಟ. ಮ್ಯಾಗಿನ ಅರಿವಿ ತೆಗೆದು ನೋಡ್ಕೊಡದ ಬಾಣದ ತುಂಬಾ ಹುಳ ಆಗಿದ್ದು. ಕಾನೂರು ಕರೆದೇವರು ಕೇಳ, ಹಾದ್ಯಾಗ ಯಾರು ಈ ಬಾಣ ಕೇಳಿದ್ರೇನೋ ಅಂದ. ಹೌದು. ಯಪ್ಪ ಮುಂಡಗನೂರು ಮಡ್ಡಿ ನರಿಗಲ್ ಪಡಿ ಮೇಲೆ ಒಬ್ಬ ನರಿಗಡ್ಡದ ಹಿರಿಯ ಕೂತಿದ್ದ. ಹಸುವಾಗ್ಯದ, ನನಗೊಂದು ತುತ್ತು ಅನ್ನ ಕೊಡಂದ. ನನ್ನ ಕರೆದೇವ್ರಿಗೆ ಏರ್ಸಲಾರ್ದ ನಾ ಯಾರಿಗೂ ತುತ್ತು ಕೊಡೋದಿಲ್ಲ ಅಂದಿನಿ. ನಾ ತಗೊಂಡು ಬಂದಿನಿ ಅಂದಾಗ, ನನ್ನ ಮಗ ಹಸನಾಗ ತುತ್ತು ಅನ್ನ ಕೊಟ್ಟಿಲ್ಲ ಅಂದ್ರೆ ಈ ಅನ್ನ ತಗೊಂಡು ನಾ ಏನ್ ಮಾಡಿ ನಡ್ರಿ ಅಲ್ಲೇ ಉಣಸುನ ತಿಳ್ಕೊಂಡು ಅದೇ ನರೇ ಬಾಣ ತಗೊಂಡು 12,000 ದಂಡಿ ಕರ್ಕೊಂಡು ದೈಗೊಂಡ ಗೌಡನ್ನ ತಗೊಂಡು ಕರೆದೇವರ ಸಕಟ್ ಮುಂಡಗನೂರು ಮಟ್ಟಿಗೆ ಬಂದ ನರೇ ಬಾಣ ಹಿರೇಕುರು ಬಂದ ಉಣಿಸಿದ್ರು. ಮುಂದ ಹಬ್ಬದ ಕತ್ತಿವಾಗೋಯ್ತು. ಪುಣ್ಯಾತ್ಮರೇ, ಇಲ್ಲಿವರೆಗೆ ಏನೋ ಎಲೆವೆಲ್ಲದ ನಾಲಿಗೆ ತೊದಲು ಮಾತಾಡಿದ್ರು ಸಹಿತ ಕತ್ತಿ ಹೇಳುವಲ್ಲಿ ಹಿಂದೂ ಒಂದ್ ಮಳ ಹೋಗ್ಬೋದು, ಮುಂದೂ ಒಂದ್ ಮಳ ಹೋಗ್ಬೋದು. ಯಾಕಂದ್ರೆ ಎಲ್ಲಾರು ಒಬ್ರಂತೆ ಒಬ್ರು ಕುರಿ ಕಾಯಂಗಿಲ್ಲ. ಒಬ್ಬೊಬ್ರು ಕಾವಲು ಬೇರೆ ಇರ್ತಾವಲ್ರಿಪ್ಪ, ಒಬ್ಬೊಬ್ರು ಕತ್ತಿ ಹೇಳು ಬೇರೆ ಇರ್ತಾವ. ನನ್ನ ಗುರು ವಿದ್ಯೆ ಕೊಟ್ಟಟ್ಟು ತಮ್ಮ ಮುಂದೆ ಇಟ್ಟಿದ್ದೀನಿ. ಇದ್ರೊಳಗೆ ಸತ್ಯ ಅಸತ್ಯ ತಮ್ಮ ಉಡಿ ಒಳಗೆ ಹಾಕಿ 5 ನುಡಿ ಕ್ಯಾಲಿ ಹಾಡಿ ಲಾಸ್ಟ್ ಮಂಗಲ ಕುರಾಮ್ ಕೊಡ್ತಾ ಇದ್ದೀನಿ. ಪುಣ್ಯಾತ್ಮರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆಯ್ತು. ಭಂಡಾರದಿಂದ ಯಾರು ಉದ್ಧಾರ ಆಗಿದ್ದಾರೆ ನೀವು ಬರ್ರಿ. ಹಾ, ನೀವು ಮಾತಾಡ್ರಿ. ನೀವು ನಾವು ಕೊಂಡಿರ್ತೀವ. ಬರ್ರಿ ನೀವು. ತೇಳಾದ ನೋಡು ತಮ್ಮ, ಮಾತಾಡಬೇಡ. ತೇಲಾರದ ಹಲೋ ಆಗ ಬ್ಯಾಡವಮ್ಮ ಯಾತ್ತಪ್ಪ ಅಮ್ಮ ಪಲ್ಲೆ ಸಿಗತಾರೆ ನೋ ತಮ್ಮ. ಆಡವ ಅಪ್ಪ ಅಮ್ಮ ಪಲ್ಲೆ ಸಿಗತಾರೆ ನೋ ತಮ್ಮ.
ಎತ್ತಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ಓ ಹರದಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ತಾಯಿ ಗರ್ಭದಾಗ 9 ತಿಂಗಳಾಗಿದೆ ನರಮ್ಮ ಹಾರ ಮಾಡೋ ಶಿವನೇ ಅಂತ ನುಡಿತಿದ್ದ ಶಿವನಾಮ ಹೊರಗ ಬಂದ ಮ್ಯಾಗ ಹೊರಗ ಬಂದ ಮ್ಯಾಗ ಅವನ ಮರತಾನೆ ಅಮ್ಮ ಏ ಕಿವಿಯದ ಕಡ್ದೀವೋ ಎತ್ತಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ಹಡವಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ಕೆಳಗ ನೋಡು ತಮ್ಮ, ಕೆಳಗಾಗ ಬ್ಯಾಡು ಹೊಮ್ಮ. ನಂದೀತ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಓ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ದಸನ ಕಾಟಿ ನಿಮಗ ಹೇಳಮ್ಮ ತಾಯಿ ತಂದೆ ಸೇವಾ ಮಾಡುತ್ತ ಮನೆಯಾಗ ದಸಮ್ಮ ನಮಗಾರನ ದುಡ್ಡ ನಮಗಾರನ ದುಡ್ಡ ಕೈ ಹತ್ತಿ ಹಿಡದಾಳು ಗಂಗಮ್ಮ ಎತ್ತಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನು ತಮ್ಮ ಓ ಹಡದಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನು ತಮ್ಮ ಏ ಕೆಳಗ ನೋಡು ತಮ್ಮ, ಕೆಳಗಾಗ ಬ್ಯಾಡು ಹೊಮ್ಮ. ಹೌದಾ ಎತ್ತಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ಓ ಹಡದಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ಭಂಡಾರಪುರದಾಗ ಉಂಡಲಿಕವರನ ಕಾಯಮ್ಮ ತಾಯಿ ತಂದಿ ನಾಮ ನೋಡುತ್ತವನ ರೋಮ ರೋಮ. ಹಡವಿ ಮಾತ ಕೇಳೆ ಹಡವಿ ಮಾತ ಕೇಳೆ ಅವ ಮಾಡಣ ಎಂತ ಕರ್ಮ ಎತ್ತಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನು ತಮ್ಮ ಓ ಹಡದಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನು ತಮ್ಮ ಏ ಕೆಳಗ ನೋಡು ತಮ್ಮ, ಕೆಳಗಾಗ ಬ್ಯಾಡು ಹೊಮ್ಮ. ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಏ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಎತ್ತ
ಹೆತ್ತ ಅಪ್ಪ ಅಮ್ಮ ಜಗತ್ತರೇನು ತಮ್ಮ ಓ ಹಡದ ಅಪ್ಪ ಅಮ್ಮ ಜಗತ್ತರೇನು ತಮ್ಮ. ಒಂದು ಮಾತ ಪುಣ್ಯಾತ್ಮರೇ, ಏನ್ರಿಪ್ಪ ಅದು? ಸಿದ್ಧ ಮಾಳಿಂಗ ರಾಯನ ಭಂಡಾರದ ಮಹಿಮ ಒಂದು ಮಾತು ಹೇಳ್ತೀನಿ ನಿಮಗ. ಆಹಾ, ಏನ್ರಿಪ್ಪ ಅದು? ಅನೇಕ ಜಾಗದೊಳಗ ನಮ್ಮ ತೊರವಿ ಗುಲಾಪ್ಪನ ಹಾ ಹಾ ಜೇವೂರ್ ಚನ್ನಬಸಪ್ಪ ಅವ್ರ ಗೌಡ್ರು ಕತ್ತಿ ಹೇಳ್ಯಾರ. ಹೇಳ್ಯಾರಲ್ರಿಪ್ಪ? ಅದೆಲ್ಲ ನಿಮಗ್ ಗೊತ್ತದ. ಹೌದು. ಜೇವೂರ್ ಚನ್ನಬಸಪ್ಪ ಗೌಡ್ರು ಕತ್ತಿ ಹೇಳ್ಯಾರದ ನಿಮಗ್ ಗೊತ್ತದ. ಹಾ ಜೇವೂರ್ ಚನ್ನಬಸಪ್ಪ ಗೌಡ್ರದ್ ಇನ್ನೊಂದು ಘಟನಾ ನಿಮ್ ಮುಂದೆ ಹೇಳ್ತೀನಿ. ಆಹಾ, ಏನ್ರಿಪ್ಪ ಅದು? ಈ ಬಿತ್ತಲಾರದೆ ಏನ್ ಬೆಳೆ ಬತ್ತಲ್ಲ, ದೈಗೊಂಡ ಗೌಡ್ರು ಕತ್ತಿ ಹೇಳ್ತಾನ ಬುಲಾಪನ, ಹಾ ಹಾ ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ಘಟನಾ ಆಯ್ತು. ಆಹಾ, ಏನಾಗದ್ರಿಪ್ಪ ಅಲ್ಲಿ? ಗೌಡ ಚನ್ನಬಸಪ್ಪ ಗೌಡ್ರ ತಂದೆ ಹೆಸರು ಆನ್ಯಪ್ಪ ಗೌಡ. ಆನ್ಯಪ್ಪ ಗೌಡ ಪಂಚಮಸಾಲಿ ಲಿಂಗಾಯತರು. ಹೌದು. ಆನ್ಯಪ್ಪ ಗೌಡ ಏನ್ ತಿಳ್ಕೊಂಡ ಅಂತ ಕೇಳಿದ್ರೆ ಊರಾನ ಮಂದಿ ಅನ್ನಕತ್ರು, ಗೌಡ್ರ ಹಾ ಹಾ ಜೇವೂರು ಊರಾಗ ದೊಡ್ಡ ಮನಿತಾನ, ಹಾ ಜೇವೂರು ಊರಾಗ ದೊಡ್ಡ ಮನಿತಾನ, ನಿಮ್ಮ ಅಂತಸ್ತೇನು, ನಿಮ್ಮ ಆಸ್ತಿ ಏನು, ನಿಮ್ಮ ಸಿರಿತಾನ ಏನು, ನಿಮ್ಮ ಗೌಡಿಕೆ ಏನು, ಹಾ ಹಾ ನಿಮ್ಮ ಮಗ ಚೆನ್ನಪ್ಪ ಕುರುಬರು ಜೋಡಿ ಕೂಡಿ ಹಾಡ್ಕೊತ್ ಹೊಂಟ, ಹಾ ಹಾ ನಿಮ್ಮ ಮನಿತಾನ ಮರ್ಯಾದೆ ಏನು ಅಂತಂದಾಗ ಆನ್ಯಪ್ಪ ಗೌಡ ವಿಚಾರ ಮಾಡಿದ, ಹಾ ಹಾ ಚೆನ್ಯ ಮಗನ ನಾಳಿಂದ ಹಾಡಕ್ ಹೋಗುವಂಗಿಲ್ಲ, ನಾಳಿಂದ ಹಾಡಕ್ ಹೋಗುವಂಗಿಲ್ಲ ಅಂದ. ಹೊಟ್ಟೆ ಹಾಡಕ್ ಹೋಗಂಗಿಲ್ಲ. ಮುಂದ 2 ದಿನದಲ್ಲಿ ಹಾಡೋನಕ್ಕಿದ್ದು ಮಗ ಇವತ್ತು ಹೋಗತ್ತಾನಂತೇಳಿ ಹಾ ಹಾ ಮಗನಿಗೆ ಒಯ್ದು ಮನ್ಯಾಗ ಹಾಕಿ ಕೀಲಿ ನಡ್ನ್ಯಾಗ ಕಟ್ಕೊಂಡ. ಹೌದಲ್ರಿಪ್ಪ? ಮನ್ಯಾಗ ಮಗನಿಗೆ ಹಾಕಿ ಕೀಲಿ ಕೈ ನಡ್ನ್ಯಾಗ ಕಟ್ಟಕೊಂಡ. ಮಧ್ಯಾಹ್ನದಾಗ ಹಿಂದಿನ ಮಾರಿ ಕಿಡಿಕ್ಯಾಗ ಬಂದ. ಮ್ಯಾಲಿನವ್ರಂದ್ರು, ಗೌಡ್ರ ಬಾಗ್ಲ ಹಾಕಿದ್ರು, ಕೀಲಿ ಹಾಕಿದ್ರು, ಹಾ ಮತ್ ಹೆಂಗ ಮಾಡುದು ಅಂದ್ರು. ಹಾ ಹಾ ಏ ನಾ ಇಲ್ಲತ್ತ ಚಿಂತೆ ಮಾಡ್ಬೇಡ್ರ, ಸುಮ್ಮನೆ ನೀವು ಹೋಗೋ ಟೈಮ್ ಹೋಗ್ರಿ, ಇಡುವಂಗ ದಿಮ್ ಇಡ್ರಿ, ಮಾಲಿಂಗ ಏನ್ ಮಾಡ್ತಾನ ಅವ್ನ ಮ್ಯಾಗ ಭಾರ ಹಾಕಿ ಸುಮ್ ಹೋಗ್ಬಿಡ್ರು, ಯಾರು ಬಿಡ್ಬೇಡ್ರಿ, ನಡ್ರಿ ಅಂದ್ರು. ಹೌದು. ಅವರು ಮಾಲಿಂಗರಾಯನ ಮೇಲೆ ನಿಷ್ಠಾ ಇಟ್ರು. ದಿಮ್ಮ ತಾಳ ತಗೊಂಡ್ ಅವಾಗ ಡಗ್ಗ ಎಲ್ಲ 2 ಜೋಡ್ ತಾಳು ಇಲ್ಲ, 1 ಜೋಡ್ ತಾಳ 1 ದಿಮ್ಮ ಹೌದು. ಹೊತ್ಕೊಂಡ್ ನಡ್ಕೊತ ಹೋಗುದಾಗ ಜೀಪ್ನ್ಯಾಗು ಬರುವಾರ ಈಗಿನ ಪುಣ್ಯಾತ್ಮಗಳು ಹಾ ಹೊತ್ಕೊಂಡ್ ನಡ್ಕೊತ ಹೋಗುದ್ರಿ. ಆಗ ಹಾ ಹಾ ಮ್ಯಾಲಿನವ್ರೆಲ್ಲ ಹೋದ್ರು. ದೈಗೊಂಡ ಗೌಡ ಯಾವ ಚನ್ನಬಸಪ್ಪ ಗೌಡ ಮನ್ಯಾಗ ಕುತ್ತಲ್ಲಿ ವಿಚಾರ ಮಾಡಿದ, ಮಾಲಿಂಗರಾಯ ಹಾ ಹಾ ನನ್ನ ಕಡೆಯಿಂದ ಸೇವಾ ಮಾಡ್ಕೋಬೇಕು ಅನ್ನುವಂತಾದ ನಿನ್ನಲ್ಲಿ ಎತ್ತಂದ್ರ ಮಾಡಿಸ್ಪ, ಬ್ಯಾಡಪ್ಪ ಇವತ್ ರೆಸ್ಟ್ ಮಾಡ ಮಗನ ಅಂತಂದ್ರ ಮನ್ಯಾಗ ಆರಾಮ್ ನಿದ್ದೆ ಮಾಡ್ತೀನಿ, ಇದೆಲ್ಲ ನಿನಗ ಬಿಟ್ಟದಪ್ಪ ಅಂತಂದ ಸುಮ್ಮ ಕೂತ್ ಬಿಟ್ಟ. ಹೌದಲ್ರಿಪ್ಪ? ಸುಮ್ಮ ಕೂತ್ ಬಿಟ್ಟ. ರಾತ್ರಿ 9 ಹಾಡ್ಕಿ 7, 8, 9 ಆಗೋ ಚಲಾಗ ಏನ್ ಆಯ್ತು ಅಂತ ಕೇಳಿದ್ರ, ಏನ್ರಿಪ್ಪ ಅದು? ಮ್ಯಾಲಿನವ್ರೆಲ್ಲ ಹೋಗಿ ಊರಿಗೆ ಮೆಟ್ಟಿಗೆ ಹಚ್ಚಿದ್ರು. ಹಾಡ್ಕಿ ಇದ್ದಲ್ಲಿ ಮಕ 3 ಚೇಂಜಿ ಸ್ವತಃ ಆನ್ಯಪ್ಪ ಗೌಡ್ನೆ ಬಾಗ್ಲ ತೆಗೆದು ಬಿಟ್ಟ. ಹಾ 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 ಸ್ವತಃ ಚನ್ನಬಸಪ್ಪ ಗೌಡ್ನ ಅಪ್ಪ ಆನ್ಯಪ್ಪ ಗೌಡ್ನೆ ಬಾಗ್ಲ ತೆಗೆದು ಬಿಟ್ಟ. ಚೆನ್ಯ ನಿನಕತ್ತಾಗ ಕಾದಿನ ಮಗನ, ಮತ್ ಒಬ್ಬ ಅಕ್ಕಿ ಕತ್ಲು ಬಾಳ ಆಕತಿ, ಸಾವಕಾಶ ಹೋಗುವಂದ. ಮಗನಿಗೆ ಹೆಂಗ ಆಗಿರ್ಬೇಕ್ರಿ? ಹೌದು. ಸ್ವತಃ ಅಪ್ಪನೇ ಬಾಗ್ಲ ತೆಗೆದು ಬಿಟ್ಟಾನಂದ್ರ ಮಗನಿಗೆ ಹೆಂಗ ಆಗಿರ್ಬೇಕು? ಎಷ್ಟು ಖುಷಿಯಾಗಿರ್ಬೇಕು. ನಕ್ಕೋತ ಹೆಗಲ ಮ್ಯಾಗ ಅಂಗಿ ಹಾಕೊಂಡ ದೋತ್ರ ಉಟ್ಕೊಳ್ಳಿ ಕೈಯಾಗ ತಗೊಂಡು ಓಡಾಕ ಚಾಲು. ಹೌದು, ಓಡಾಕ ಚಾಲು. ಖರೆ ಆನ್ಯಪ್ಪ ಗೌಡ ಬಾಗ್ಲ ತೆಗೆದಿದ್ದಿಲ್ಲ. ಆನ್ಯಪ್ಪ ಗೌಡನ ರೂಪದಾಗ ಹುಲ್ಜಂತಿ ಆನ್ಯಪ್ಪ ತೆಗೆದಿದ್ ಬಾಗ್ಲ. ಇವ್ ಹೊರಬಿದ್ದು ಹಾನ ಹಕ್ಕಿದ ಬಾಗ್ಲ ಹಾಕಿದಂಗ ಇತ್ತು. ಆನ್ಯಪ್ಪ ಗೌಡನ ನಡ್ನ್ಯಾಗ ಕೀಲೆ ಇತ್ತು. ಹೌದು. ಊರ್ ದಾಟಿ ಮುನ್ಕುಸುವಾದ ಜೇವೂರ್ ದಾಟಿ ಅವ್ರ ಮ್ಯಾಲ ಒಬ್ಬ ಹುಡುಗ ಬಂದ ಇಲ್ಲಿ ನಿಂತು ಬಿಟ್ಟಿದ್ದ. ಯಾಕೋ ನೀ ಹೋಗಿಲೇನಂದ. ಹೊತ್ತು ಮುನಿತಾರ ಕತ್ಲಕತ್ರಿ ಗೌಡ್ರ, ನೀವು ಒಬ್ಬರ ಹಾಕಿರಿ, ನಿಮ್ ಜೋಡನ ಇರ್ಬೇಕಂತೇಳಿ ನೀವು ಬರ್ತಿರಿ ಹಾದಿ ಕಾಯ್ಕೋತ ನಿಂತಾನೆ ಅಂದ. ನಿಂತಾವ ಯಾರಪ್ಪ? ಹುಲಿಜಂತಿ ಅವ. ಇಬ್ಬರು ಕೂಡ್ರು ಓಡ್ಕೋತ ಹೋದ್ರು. ಹಾಡ್ಕಿ ಊರು ಇನ್ನೇನು ಊರು ಬಾಟಿ ಹೋದ್ರು. ಅವ್ ಹಾಡ್ಕಿ ಹುಡುಗ ಅಂದ, ನಾವ್ ಸ್ವಲ್ಪ ಕಾಲ್ ಮಾಡೋದ್ ಬರ್ತಾನೆ, ನೀನ್ ನಡಿ ಅಂದ. ನೀವು ಮುಂದೆ ನಡಿ. ಇವ್ ಹಾಡ್ಕಿ ಅಂಬಲದಾಗ ಹಂಗ ಮುಂದ್ ಹೋಗಿಬಿಟ್ಟ. ಇವ್ ಕಾಲ್ ಮನ್ಯಾಗ ಇಲ್ಲಿ ನೆತ್ತು ಬಿಟ್ಟ. ಹೌದಾ? ಹೋಗಿ ನೋಡ್ತಾನ, ಇವನು ಜೋಡಿ ಯಾರು ಬಂದಿರ ಅಲ್ಲೇ ನನ್ನ ಮ್ಯಾಲಿನ ಕೂಡ. ಕಾಲು ಮಡಿತ ನಂದಿದ್ದಿಲ್ಲೋ, ಹೆಂಗ ಬಂದಿ ಅಂತಂದ. ನಾ ಎಲ್ಲಿ ಬಂದಿನ್ರಿ ಗೌಡ್ರ, ಎಲ್ಲಾರು ಕೂಡೆ ಬಂದಿವ್ ನಾವ. ಹೌದು. ಹೊಳ್ಳಿ ಹೋಗಿ ನೋಡ್ತಾರ ಕಾಲು ಮಡಿ ಜಾಗದಾಗ ಆಮೇಲೆ ಅವ್ನು ಹುಲಿಸಂತಾಗ ನಾನು. ಹೌದು, ಬಂದ ಮುಟ್ಟಿಸಿ ಹೋಗ್ಯಾನ. ಬೆಳಗಾನ ಹಾಡಿಕೆ ಮಾಡಿದ್ರು. ಮುಂಜಾನೆ 6 ಗಂಟೆಕ್ ಮಂಗಳಾರತಿ ಮಾಡಿ 7 ಗಂಟೆಕ್ ಮನಿಗ್ ಹೋದ. ಅಪ್ಪ ಆನ್ಯಪ್ಪ ಗೌಡ ಕಟ್ಟಿ ಕೂತಿದ್ದಲ್ರಿಪ್ಪ. ಅನ್ಕತ್ತ ಗೊತ್ತೇ ಇಲ್ಲ, ಮಗ ಮನ್ಯಾಗ ನಾನತ್ ಅವ್ರು ಒಳಗ್ ಕೀಲ್ಯಾಗ ಇವ ಹಾಡಿಕೆ ಮಾಡಿ ಬಂಡಾರ ಮೇಲೆ ಬಂದ ಚೆನ್ಯ. ಯಪ್ಪ ಹೌದು.
ಯಾವಾಗ ಹೋಗಿದ್ಯೋ ಮಗನ ನೀನು ಬಾಗಿಲ ತೆಗೆದು ಬಿಟ್ಟಿದ್ದಲ್ಲ ಯಪ್ಪ ಅವನು ಹಾ ನೀನು ಬಾಗಿಲ ತೆಗೆದು ಬಿಟ್ಟಿದ್ಯ ಹಾ ಹೇ ಸುಳ್ಳು ಹೇಳ್ತಿ ಮಗನ ನಡ್ನ್ಯಾಗ ಐತಿ ಕೀಲಿಕಾಯಿ ಅಂತ ಹಾ ಇಲ್ಲಪ್ಪ ಹೌದ್. ನಾ ಸುಳ್ಳು ಮಾತಾಡಂಗಿಲ್ಲ ಹಾ ಸತ್ಯ ಮಾತಾಡ್ತೀನಿ ಹೌದ್. ಏ ಮಗನ ನೋಡೋಣ ಇದು ನಂದು ಹಾ ಬಾಗಿಲ ತೆಗದ ಕೀಲಿ ತೆಗದ ನೋಡಿದ ಪುಣ್ಯಾತ್ಮರೇ ನೋಡು ಗುಡದ ಒಳಗ ಮಗ ಚನ್ನಬಸ್ಸು ಇಲ್ಲ ಇಲ್ಲ ಹಕ್ಕಿದ ಬಾಗಿಲು ಹಾಕಿದಂಗದ ಕೀಲಿ ಅಲ್ಲಿ ಹಂಗದ ಹಾ. ನಡ್ನ್ಯಾಗ ಕೀಲಿಕಾಯಿ ಅದ ಹೌದ್. ಏ ಕರೆ ಹೇಳೋ ಅಂದ ಅಯ್ಯಪ್ಪ ನಾ ಯಾವ ದೇವರ ಸೇವಾ ಮಾಡ್ತೀನಿ ಅವನು ಸಾಕ್ಷಿಯಾಗಿ ಹೇಳ್ತೀನಿಪ್ಪ ಸ್ವತಃ ನೀನೇ ಬಾಗಿಲ ತೆಗೆದಿದೆ ಅಂತಂದಾಗ ಅವನು ಮರಮ ಅವಾಗ ತಿಳ್ತು ಚೆನ್ನಪ್ಪ ನಿನ್ನ ಎಂದೆಂದು ನಾ ಶಿವ ಬಿಡಿಸುವುದಿಲ್ಲಪ್ಪ ಇವತ್ತಿನಿಂದ ಭಂಡಾರದೊಳಗೆ ದುಡಿ ಭಂಡಾರ ನಿನ್ನ ಜನ್ಮ ಉದ್ಧಾರ ಮಾಡ್ತದ ಅಂತ ಪುಣ್ಯಾತ್ಮರೇ ಭಂಡಾರ ನಿನ್ನ ಜನ್ಮ ಉದ್ಧಾರ ಮಾಡ್ತದ ಅಂತ ಹೌದಲ್ರಿ ಕಥಾ ಭಾಗ ಬಹಳ ಅದಾವ ಹೇಳ್ಕೊತ ಹೋದ್ರೆ 2-3 ತಾಸು ಆದ್ರೂ ಮುಗಿಯಂಗಿಲ್ಲ ಹೌದ್ ಹೌದ್. ನಾ ಹೇಳಿ ಹತ್ತರಿಕೆ ಅಡವ್ಯಾಕ ಮುತ್ತೆ ತರು ಹಚ್ಚಿ ಹಾಡಿಕೆ ಕೂತಂದ್ರ 4 ಮಂದಿ ಕುಂಡ್ರು ಒಟ್ಟು ನಾವು ಆಗುತ್ತಕ ಹಾಡ್ದತ್ ನಮ್ಮ ಒಂದೊಂದ್ ಪದ ಬರುವಲ್ಲು ಬರವಾಳ ಆಟ ದರಿದಡಿವಲ್ಲ ನಮ್ಮ ಮಗ ಯಾವಾಗ ಮುಗಿಸ್ಯಾನ ಅಂತ ಕೂತಾರ ಏನ್ ಮಾಡ ಹೌದು. ಯಾವಾಗ ಮನೆಗೆ ಓದ್ಬಿಡ್ತಾರ 4 ದಿನ ಏನ್ರಿ ಇಲ್ಲೋ ಮಕ್ಕಳಿಲ್ಲೋ ಇವನ್ ಬೆನ್ ನಾವೆಲ್ಲಿ ಹತ್ತಿದ್ವು ಹೌದು ದೇವರ ನೋಡತಮ್ಮ ಅದಾಗ ಬ್ಯಾಡ ಹೋಮ. ಗಡಬಡಕ್ ಹೋಗ್ತಾಳ ಎತ್ತಪ್ಪ ಅಮ್ಮ ಹೊರಳೆ ಸಿಗುತ್ತಾರೆ ತಮ್ಮ ಹಡವಪ್ಪ ಅಮ್ಮ ಹೊರಳೆ ಸಿಗುತ್ತಾರೆ ತಮ್ಮ ಸೌಕಾಸ್ ಹೆತ್ತಪ್ಪ ಅಮ್ಮ ಹೊರಳೆ ಸಿಗುತ್ತಾರೆ ತಮ್ಮ ಓ ಹಡವಪ್ಪ ಅಮ್ಮ ಸಿಗುತ್ತಾರೆ ತಮ್ಮ ನೋಡಲಿಗೆ ತಾಲೂಕ ಅವರ ಇಟ್ಟಿ ಸಣ್ಣ ಗ್ರಾಮ ನಿರ್ಭದ್ರ ದೇವರ ಬಾಗಿಗೆ ಹಾಕೋನಿ ಪ್ರಣಾಮ ಅವರ ಸತ್ಯನ್ನ ಅವರ ಸತ್ಯನ್ನ ಸಾಹಿತ್ಯ ಬರದಾನ ಸೂಕ್ಷ್ಮ ಎತ್ತಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೆ ತಮ್ಮ ಹಡವಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೆ ತಮ್ಮ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಇಲ್ಲಿವರೆಗೆ ತಾವೆಲ್ಲರೂ ಬಹಳ ಒಂದ ಅನ್ಯೋನ್ಯ ಭಾವದಿಂದ ಇವತ್ತಿನ ದಿವಸ ತನುಮನ ಧನದಿಂದ ಭಗವಂತ ಮಾಲಿಂಗರಾಯನ ಮೇಲೆ ನಿಷ್ಠಾ ಇಟ್ಟ ಭಗವಂತನ ನಾಮಸ್ಮರಣೆಯನ್ನು ಕೇಳಿದಿರಿ. ಹೊತ್ತೆಯರಿ 6 ಗಂಟೆ ಆಗಿ ಹೋಗ್ಯದ. ದಯವಿಟ್ಟು ಮಂಗಲಕ ವಿರಾಮ ಕೊಡಬೇಕಂತ ಹಿರಿಯರಲ್ಲಿ ಕೂಡಿರ್ತಕ್ಕಂಥ ದೈವದವರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಉದ್ಕಡಿ ತೊಗೊಂಬರ್ರಿ, ಗದ್ಲ ಮಾಡ್ಬೇಡ್ರಿ. ಯಾರು ಅದ ತಗೊಂಡ್ ಬರ್ರಿ. ಹಂಗೆ ಹೇಳಿ ಪಂಚಾಯತಿ ತರ ಗುಡಿಗೆ ಅಂತ ಹೇಳಿದ ನಾ ಏನು ಸ್ವಲ್ಪ ಪಂಚಾಯತಿ ತೊಗೊಂಬರ್ರಿ. ಅಂತ ತೋರಿ ಮಂಡಲ ಬಗ್ಗೆ ಹೇಳಿ ರೋಹನ್ ಮಾಸ್ತರ್ 5 ಸಲ ಬಂದನ್ರಿ ನಮ್ಮ ಊರಿಗೆ. ಎತ್ತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ. ಎತ್ತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ. ಎತ್ತಿ ಬೆಳಗುವೆ
ಎತ್ತೆ ಬೆಳಗವ ನಾರತೆ ಮಮಕಾರ ಪ್ರೀತಿ ಹರಿದು ಎಡಗಾಲಿಗೆ ಸುತ್ತೆ ಮಮಕಾರ ಪ್ರೀತಿ ಸುಟ್ಟು ಎಡಗಾಲಿಗೆ ಸುತ್ತೆ ಕಾಮಕ್ರೋಧದ ಬೇರ ಕಾಮಕ್ರೋಧದ ಬೇರ ಒಗದಿದೋ ನೀ ಗೆತ್ತಿ ಎತ್ತಿ ಬೆಳಗು ಕಾರುತೆ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವ ನಾರುತೆ ಹಮಸಿದಗಾಗಿದೋ ಸಾರಥಿ ಕೈಲಾಸ ಬಿಟ್ಟು ಬಂದೋ ಶಿಷ್ಯನ ಬೆನ್ನತ್ತಿ ಹಮಸಿದಗಾಗಿದೋ ಸಾರಥಿ ಕೈಲಾಸ ಬಿಟ್ಟು ಬಂದೋ ಶಿಷ್ಯನ ಬೆನ್ನತ್ತಿ ಪಂಚತತ್ವದ ಪರತೆ ತಿಳಿ ಮಾಡಿದೆ ಪತ್ತಿ ಪಂಚತತ್ವದ ಪರತೆ ಜೊತೆ ಮಾಡಿದೆ ಸತ್ಯ ಭಕ್ತಿಯಲ್ಲಿ ಹಾಕಿ ಸದ್ಭಕ್ತಿಯಲ್ಲಿ ಹಾಕಿ ಬೆಳಗುವ ಪರಮ ಜ್ಯೋತಿ ಜೊತೆ ಬೆಳಗಾಡುತ್ತೆ ನಿಜ ಗಣ ಮೂರ್ತಿ ಎತ್ತೆ ಬೆಳಗಾಡುತ್ತೆ ಕಣಾಪುರದಾಗ ಮೂರುತಿ ಜಗ ಜಗ ಹೊಳಿತಿ ನಂಬಿದವರಿಗೆ ಹಿಡಗತ್ತಿ ಕಣಾಪುರದಾಗ ಮೂರುತಿ ಜಗ ಜಗ ಹೊಳಿತಿ ನಂಬಿದವರಿಗೆ ಹಿಡಗತ್ತಿ ಎತ್ತಿ ಬೆಳಗುವ ನೋರುತೆ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವ ನೋರುತೆ ವಿಗಿಸಿರ ಬಾಗಿ ಶರಣಾರ್ಥಿ ನಿನ್ನ ಎಂಥ ಶಕ್ತಿ ಭಕ್ತ ಹೃದಯೋಳು ಹೋಗಿ ಕುಳತಿ ವಿಗಿಸಿರ ಬಾಗಿ ಶರಣಾರ್ಥಿ ನಿನ್ನ ಶಕ್ತಿ ಎತ್ತಿ ಬೆಳಗುವ ಮಾರುತಿ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವ ಮಾರುತಿ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವ ಮಾರುತಿ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವ ಮಾರುತಿ ನಟಗುಡದೋಳು ನಿನ್ನ ವಸ್ತಿ ಸರ್ವ ಭಕ್ತರಿಗೆಲ್ಲ ನೀನೇ ಮಾಡಿದಿ ಜಾಗ್ರತೆ ಭಕ್ತರಿಗೆಲ್ಲ ನೀನೇ ಮಾಡಿದಿ ಜಾಗ್ರತೆ ಜ್ಞಾನಾಮೃತನೇ ಕುಣಚಿ ಕೊಡಸಿ
ಮಾರುತಿ ಎತ್ತಿ ಬೆಳಗುವೆ ಮಾರುತಿ ಎತ್ತಿ ಬೆಳಗುವೆ ಮಾರುತಿ ಎತ್ತಿ ಬೆಳಗುವೆ ಮಾರುತಿ ಓಂ ಚಂದ್ರಂ ಶಶಿಮಂ ಶ್ಯಾಮಂ ಮಾತಂ ನಿರಂಜನಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಮಹಾದೇವ